ಸ್ನೇಹಿತರೆ, 2014ನೇ ಸಾಲಿನ PSI ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಲಾದ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಆ ವಿಡಿಯೋನ ನೀವು ನೋಡಿದ್ದಿಲ್ಲ ಅಂತಂದ್ರೆ ಮೇಲೆ ಐ ಬಟನ್ ಒಳಗೆ ಅದರ ಲಿಂಕ್ ಓಪನ್ ಆಗುತ್ತಾ, ನೋಡ್ರಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಅದೇ ಪ್ರಶ್ನೆ ಪತ್ರಿಕೆಯ ಇನ್ನುಳಿದಂತಹ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ, ಮೊದಲನೆಯ ಸಮಸ್ಯೆ, ಒಂದು ಸರಳ ಲೋಲಕದ ಉದ್ದವನ್ನು 44% ಹೆಚ್ಚಿಸಿದರೆ ಅದರ ಕಾಲ ಡ್ಯಾಶರಷ್ಟು ಹೆಚ್ಚಾಗುವುದು. ಇಲ್ಲಿ ಒಂದು ಸಿಂಪಲ್ ಪೆಂಡ್ಯುಲಮ್ ಅಥವಾ ಒಂದು ಸರಳ ಲೋಲಕಕ್ಕೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ. ಇಲ್ಲಿ ಏನು ಕೇಳ್ಯಾರ ಅಂತಂದ್ರೆ, ಲೋಲಕದ ಉದ್ದವನ್ನು 44% ಹೆಚ್ಚಿಸಿದರೆ ಅದು ಒಂದು ಆಸಿಲೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಕಾಲದಲ್ಲಿ ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇದು ಒಂದು ಪೆಂಡ್ಯುಲಮ್ ಅಂತ ಅಂದ್ಕೊಂಡ್ರೆ ಇದು ಲೋಲಕದ ಉದ್ದ. ಈ ಲೋಲಕದ ಉದ್ದವನ್ನು 44% ಹೆಚ್ಚಿಸಿದರೆ ಈ ಲೋಲಕ ಈ ಬಿಂದುವಿನಿಂದ ಈ ಬಿಂದುವಿಗೆ ಹೋಗಿ ಹೊಳ್ಳಿ ಬರೋದಕ್ಕೆ ನಾವೇನಂತ ಕರಿತೀವಿ, ಒಂದು ಆಸಿಲೇಷನ್ ಅಂತ ಕರಿತೀವಿ. ಒಂದು ಆಸಿಲೇಷನ್ಗೆ ಎಷ್ಟು ಸಮಯವನ್ನು ತಗೋತದಲ್ಲ, ಆ ಸಮಯದಲ್ಲಿ ಆಗುವಂತಹ ಹೆಚ್ಚಳ ಎಷ್ಟು ಅನ್ನೋದನ್ನು ಕೇಳ್ಯಾರ. ಇಲ್ಲಿ ಉದ್ದದ ಆಧಾರದ ಮೇಲೆ ಕಾಲವನ್ನು ಕಂಡುಹಿಡಿಬೇಕು. ಹಂಗಂದ್ರೆ ಉದ್ದಕ್ಕೂ ಮತ್ತು ಕಾಲಕ್ಕೂ ಏನು ಸಂಬಂಧ ಅನ್ನೋದನ್ನು ಮೊದಲು ಕಂಡುಹಿಡ್ಕೋಬೇಕು ನಾವು. ಇಲ್ಲಿ ನೋಡ್ರಿ, ಪೆಂಡ್ಯುಲಮ್ಗೆ ಸಂಬಂಧಪಟ್ಟಂತಹ ಸೂತ್ರಗಳಲ್ಲಿ ಒಂದು ಸೂತ್ರ, ಕಾಲ T = 2π√L G ಅನ್ನುವಂತಹ ಒಂದು ಸೂತ್ರ ಬರುತ್ತೆ. ಈ ಸೂತ್ರದಲ್ಲಿ ನಮಗೆ ಕಾಲ ಮತ್ತು ಉದ್ದಗಳೆರಡು ಸಿಗ್ತಾವೆ. ಇದರ ಆಧಾರದ ಮೇಲೆ ನಾವು ಉದ್ದ ಹೆಚ್ಚಾದಂಗೆ ಕಾಲ ಯಾವ ರೀತಿ ಹೆಚ್ಚಾಗ್ತದೆ ಅನ್ನೋದನ್ನು ಕಂಡುಹಿಡಿಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಈ ಸೂತ್ರ ಗೊತ್ತಿದ್ರೂ ಕೂಡ ನಾವು ಉತ್ತರವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಎಡುವಂಥ ಸಾಧ್ಯತೆಗಳು ತುಂಬ ಅವ. ಯಾಕಪ್ಪ ಅಂತಂದರೆ, ಇಲ್ಲಿ T ಅಂದರೆ ಕಾಲ, L ಅಂತಂದ್ರೆ ಉದ್ದ ಅನ್ನೋದು ನಮಗೆ ಗೊತ್ತು. 2π ಮತ್ತು G ಇವು ಮೂರು ಅಂಶಗಳು ಕಾನ್ಸ್ಟೆಂಟ್ ಆದಂತಹ ಅಂಶಗಳು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಂದ್ರೆ ಉದ್ದ ಯಾವ ರೀತಿ ಹೆಚ್ಚಾಕೋತ ಹೋಗ್ತದೆ, ಅದರ ಸ್ಕ್ವೇರ್ ರೂಟಿನ ಆಧಾರದ ಮೇಲೆ ಕಾಲ ಹೆಚ್ಚಾಗ್ತದೆ ಅನ್ನುವ ಆಧಾರದ ಮೇಲೆ ಇಲ್ಲಿ ನಾವು 44% ಹೆಚ್ಚು ಮಾಡಿದ್ವಿ ಅಂತಂದ್ರೆ √44% ಸಮಯ ಹೆಚ್ಚಾಗ್ತದೆ ಅಂತ ನಾವು ಆಪ್ಷನ್ ಡಿ ಅನ್ನು ಗುರುತು ಮಾಡಿದ್ವಿ ಅಂತಂದ್ರೆ ಇದು ತುಂಬ ದೊಡ್ಡ ತಪ್ಪಾಗತ್ತೆ. ಯಾಕೆ ತಪ್ಪಾಗ್ತದೆ ಅನ್ನೋದನ್ನು ನೋಡೋಣ. ಇಲ್ಲಿ ಕಾಲ T = 2π × √L/G ಆಗಿರಲಿ, ಈ 44% ಹೆಚ್ಚಾಗ್ತದ ಅಂತ ಹೇಳಿದ್ವಿ. ಇಲ್ಲೇ ಲೆಂತ್ 44% ಹೆಚ್ಚಾದ ಮೇಲೆ ಆಗುವಂತಹ ಹೊಸ ಕಾಲ = 2π × √L ಇದ್ದಲ್ಲಿ 44% ಹೆಚ್ಚಾದಂತಹ ಲೆಂಗ್ತನ್ನು ಹಾಕಬೇಕು. ಅಂದ್ರೆ ಮೊದಲಿಗೆ L ಲೆಂಗ್ತ್ ಇತ್ತು, ಪ್ಲಸ್ 100ರಲ್ಲಿ 44% L ಹೆಚ್ಚಾಯಿತು. ಅಂದ್ರೆ ಒಟ್ಟು 144 L/100. ಮೊದಲಿನ ಉದ್ದ L ಆಗಿತ್ತು, ಎರಡನೇ ಉದ್ದ 44% ಹೆಚ್ಚು ಮಾಡಿದ ಮೇಲೆ 144 L/100 ಆಯಿತು. 144 L/100 ಇಂಟು G = 2π. 144 100 ಇವೆರಡು ಸ್ಕ್ವೇರ್ ರೂಟ್ ಅಂಡ್ರ ಒಳಗವ. ಅವನ್ನೆರಡು ಹೊರಗೆ ತೆಗೆದುಬಿಟ್ವಿ ಅಂತಂದ್ರೆ ನಾವು × 12/10 √L/G ಆಗತ್ತೆ. ಈಗ ನೋಡ್ರಿ, 2π × √L/G ಅಂದರೆ T ಮೊದಲನೆಯ ಕಾಲ. ಇದನ್ನು ನಾವು 12/10 × T ಅಂತ ಬರ್ಕೋಬಹುದು. ಇಲ್ಲೇ T ನ್ಯೂ ಅಂದ್ರೆ ಹೊಸ ಕಾಲ. ಇದನ್ನು 1.2T ಅಂತ ಬರ್ಕೋಬಹುದು. T ನ್ಯೂ = 1.2T. ಮೊದಲಿಗೆ ಇದ್ದಂತಹ ಕಾಲ T 44% ಉದ್ದವನ್ನು ಹೆಚ್ಚು ಮಾಡಿದಾಗಿದ್ದಂತಹ ಕಾಲ 1.2T. ಹಾಗಂದ್ರೆ ಹೆಚ್ಚಳ ಎಷ್ಟಾಯ್ತು ಸಮಯದಲ್ಲಿ? ಮೊದಲಿಗೆ 1T ಇತ್ತು, 0.2 ಹೆಚ್ಚಾಯಿತು, 0.2T ಹೆಚ್ಚಾಯಿತು. ಎಷ್ಟಕ್ಕೆ? ಮೊದಲನೆಯ ಕಾಲಕ್ಕೆ. ಹಾಗಂದ್ರೆ 100ಕ್ಕೆ ಎಷ್ಟು? T ಹೋಗಿಬಿಡ್ತು. 100 × 0.2 = 20%. ಹಾಗಾದರೆ ಉದ್ದವನ್ನು 44% ಹೆಚ್ಚಿಸಿದಾಗ ಕಾಲದಲ್ಲಿ ಆಗುವಂತಹ ಹೆಚ್ಚಳ ಎಷ್ಟು? 20%. ಇದೇ ಪ್ರಶ್ನೆ ಪತ್ರಿಕೆಯ
ಮತ್ತೊಂದು ಸಮಸ್ಯೆ. ರೂಪಾಯಿ 1500ರ 5 ವರ್ಷಕ್ಕೆ 6%ರಂತೆ ಸರಳ ಬಡ್ಡಿ ಪತ್ತೆ ಮಾಡಿರಿ. ಮೊದಲು ಏನು ಕೊಟ್ಟಾರ ಅನ್ನೋದನ್ನು ನೋಡೋಣ ಅಂತ. ರೂಪಾಯಿ 1500 ಅಂತ ಕೊಟ್ಟಾರ. ಪ್ರಿನ್ಸಿಪಲ್ ಅಮೌಂಟ್ P = 1500 ರೂಪಾಯಿಗಳು. ಎರಡನೇದ್ದು 5 ವರ್ಷಕ್ಕೆ ಸಮಯ T = 5 ವರ್ಷ ಅಂತ ಕೊಟ್ಟಾರ. ನಂತರ 6%ರಂತೆ ಅಂದ್ರೆ ಬಡ್ಡಿ ದರ ರೇಟ್ = 6%. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. T = 5 ವರ್ಷಗಳು ಅಂತ ಕೊಟ್ಟಾರ. ಕಾಲ = 5 ವರ್ಷಗಳು. ಇಲ್ಲಿ ಕಾಲವನ್ನು ತಿಂಗಳದೊಳಗೂ ಕೊಡ್ಬೋದು ಮತ್ತು ದಿನದೊಳಗೂ ಕೊಡ್ಬೋದು. ಆದ್ರೆ ನಾವು ಸೂತ್ರದೊಳಗೆ ಬಳಸುವಂಥ ಸಂದರ್ಭದೊಳಗೆ ವರ್ಷದೊಳಗನೇ ಇರಬೇಕು. ದಿನ ಅಥವಾ ತಿಂಗಳದೊಳಗೆ ಕೊಟ್ಟಿದ್ರಪ್ಪ ಅಂದ್ರೆ ನಾವು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲೇ ವರ್ಷದೊಳಗನ ಕೊಟ್ಟಾರ, ನಾವು ಡೈರೆಕ್ಟಾಗಿ ಸೂತ್ರದೊಳಗೆ ಹಾಕ್ಬೋದು. ಹಾಗಾದರೆ ಸರಳ ಬಡ್ಡಿ ಕಂಡು ಹಿಡಿಯುವಂಥ ಸೂತ್ರ I = PTR/100. P ಅಂತಂದ್ರೆ 1500, T ಅಂತಂದ್ರೆ 5 ವರ್ಷ, ರೇಟ್ 6%/100. ಇವೆರಡು 0 ಹೋದವು, ಇವೆರಡು 0 ಹೋದವು. 6 5 30, 30 15 450. I = 450 ರೂಪಾಯಿಗಳು. ಹಾಗಾದರೆ ಸರಳ ಬಡ್ಡಿ = 450. ಆಪ್ಷನ್ ಸಿ. ಇದೇ ಪ್ರಶ್ನೆ ಪತ್ರಿಕೆಯ ಮತ್ತೊಂದು ಸಮಸ್ಯೆ. ವ್ಯಕ್ತಿ ಒಂದು ವಸ್ತುವನ್ನು ರೂಪಾಯಿ 50ಕ್ಕೆ ಕೊಂಡು ರೂಪಾಯಿ 60ಕ್ಕೆ ಮಾರಿದರೆ ಅವನ ಲಾಭ ಎಷ್ಟು? ಒಂದು ವಸ್ತುವಿನ ಕೊಂಡ ಬೆಲೆ 50 ರೂಪಾಯಿಗಳು ಮತ್ತು ಆ ವಸ್ತುವಿನ ಮಾರಿದ ಬೆಲೆ 60 ರೂಪಾಯಿಗಳು. ಆ ವ್ಯಕ್ತಿಗೆ ಆದಂತಹ ಲಾಭ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ರೆ ಲಾಭ ಆಗೇ ಆಗ್ತದೆ. ಎಷ್ಟು ಆಗ್ತದೆ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ = 10 ರೂಪಾಯಿ. ಅವನಿಗೆ ಆದಂತಹ ಲಾಭ 10 ರೂಪಾಯಿ. ಆದರೆ ಇಲ್ಲಿ ಶೇಕಡಾದೊಳಗೆ ಕೇಳ್ಯಾರ. ಶೇಕಡಾ ಲಾಭ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಆದಂತಹ ಲಾಭ ಎಷ್ಟು? 10 ರೂಪಾಯಿ. ಎಷ್ಟಕ್ಕೆ? 50 ರೂಪಾಯಿಗೆ. ಅವ ಇನ್ವೆಸ್ಟ್ ಮಾಡಿದಂಥ ಹಣ 50 ರೂಪಾಯಿ, ಆದಂಥ ಲಾಭ 10 ರೂಪಾಯಿ. ಹಂಗಂದ್ರೆ 100ಕ್ಕೆ ಎಷ್ಟು? 0 0 ಹೋತು. 5 1 5 20 = 20%. ಹಾಗಾದರೆ ಲಾಭ 20%. ಆಪ್ಷನ್ ಬಿ. ಇದೇ ಪ್ರಶ್ನೆ ಪತ್ರಿಕೆಯ ಮತ್ತೊಂದು ಸಮಸ್ಯೆ. ಒಂದು ವೇಳೆ 2 ಪಗಡೆ ದಾಳಗಳನ್ನು ಒಟ್ಟಿಗೆ ಎಸೆದರೆ 2 ದಾಳಗಳ ಮೊತ್ತ 7 ಬರುವ ಸಂಭವನೀಯತೆ ಏನು? ಸ್ನೇಹಿತರೆ, ಇಲ್ಲಿ 2 ಪಗಡೆ ದಾಳಗಳು ಅಂತ ಕೊಟ್ಟಾರ. ಪಗಡೆ ದಾಳಗಳನ್ನಂತೂ ನಾವು ನೋಡಿಲ್ಲ. ನಾವು ನೋಡಿದಂತಹ ದಾಳಗಳು ಅಂತಂದ್ರೆ 6 ಮುಖದ ದಾಳಗಳು. 6 ಮುಖಗಳನ್ನು ಹೊಂದಿರುವಂತಹ ದಾಳಗಳು. ಪ್ರತಿಯೊಂದು ಮುಖದ ಮೇಲೆ ಒಂದೊಂದರಂತೆ 1ರಿಂದ 6ರವರೆಗಿನ ಸಂಖ್ಯೆಗಳನ್ನು ಬರೆದಿರ್ತಾರೆ. ಈ ರೀತಿಯ 2 ದಾಳಗಳನ್ನು ಎಸೆದಾಗ ಅವುಗಳ ಮೊತ್ತ 7 ಬರುವ ಸಂಭವನೀಯತೆ ಅಂತ ಕೇಳ್ಯಾರ. ಹಂಗಾರೆ ಯಾವ್ಯಾವ ಸಂದರ್ಭದಲ್ಲಿ 7 ಬರ್ಬೋದು? ಮೊದಲನೇ ದಾಳದೊಳಗೆ 1, ಎರಡನೇ ದಾಳದೊಳಗೆ 6 ಬಿತ್ತಂದ್ರೆ 7 ಆಗ್ಬೋದು. ಇನ್ನು ಮೊದಲನೇ ದಾಳದೊಳಗೆ 2, ಎರಡನೇದ್ರಾಗ 5 ಬಿದ್ದರೂ ಕೂಡ 7 ಆಗ್ಬೋದು. ಇನ್ನು ಮೊದಲನೇ ದಾಳದೊಳಗೆ 3, 4 ಬಿದ್ದರೂ ಆಗತ್ತೆ, 4, 3 ಬಿದ್ದರೂ ಆಗತ್ತೆ, 5, 2 ಬಿದ್ದರೂ ಆಗತ್ತೆ, 6, 1 ಬಿದ್ದರೂ ಆಗತ್ತೆ. ಈ 6 ಸಂದರ್ಭಗಳಲ್ಲಿ ದಾಳಗಳ ಒಟ್ಟು ಮೊತ್ತ ಎಷ್ಟಾಗತ್ತೆ? 7 ಆಗತ್ತೆ. 2 ದಾಳಗಳನ್ನು ಎಸೆದಾಗ ಇದೇ ಕಾಂಬಿನೇಷನ್ಗಳು ಬರಬೇಕು ಅಂತೇನಿಲ್ಲ, ಬೇರೆ ಬೇರೆ ಕಾಂಬಿನೇಷನ್ಗಳು ಬರಬಹುದು. ಹಾಗಂದ್ರೆ ಒಟ್ಟು ಎಷ್ಟು ಕಾಂಬಿನೇಷನ್ಗಳು ಬರಬಹುದು ಅನ್ನೋದನ್ನು ನಾವು ಛೇದದೊಳಗೆ ಬರ್ಕೋಬೇಕು. ಮತ್ತು ನಮಗೆ ಬೇಕಾದಂತಹ ಕಾಂಬಿನೇಷನ್ಗಳು ಅಂದ್ರೆ ಮೊತ್ತ 7 ಬರುವಂತಹ ಕಾಂಬಿನೇಷನ್ಗಳು ಎಷ್ಟು ಅನ್ನೋದನ್ನು ಅಂಶದೊಳಗೆ ಬರ್ಕೊಂಡಾಗ ಈ ಸಂಖ್ಯೆ ಏನಾಗತ್ತೆ? ನಮಗೆ ಬೇಕಾದಂತಹ ಸಂಭವನೀಯತೆ ಆಗತ್ತೆ. ಹಂಗಾರೆ ಒಟ್ಟು ಎಷ್ಟು ಕಾಂಬಿನೇಷನ್ಗಳಾಗಬಹುದು ಅನ್ನೋದನ್ನು ನಾವು ವಿಕಲ್ಪಗಳ ಲೆಕ್ಕವನ್ನು ಮಾಡುವಂಥ ಸಂದರ್ಭದಲ್ಲಿ ಕಂಡು ಹಿಡಿತಾ ಇದ್ವಿ, ಒಟ್ಟು ಎಷ್ಟು ಕಾಂಬಿನೇಷನ್ಗಳು ಅಂತ. ಇಲ್ಲಿ ಆ ವಿಕಲ್ಪಗಳನ್ನು ಕಲಿತು ಆಮೇಲೆ ಸಂಭವನೀಯತೆ ಲೆಕ್ಕ ಮಾಡಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಈ ಸಂಭವನೀಯತೆಯನ್ನು ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ನೋಡ್ರಿ. ಇಲ್ಲಿ ಒಂದು ದಾಳವನ್ನು ಉರುಳಿಸಿದಾಗ 1 ಬರುವಂತಹ ಸಂಭವನೀಯತೆ ಎಷ್ಟು? 6ರಲ್ಲಿ 1 ಸಂಭವನೀಯತೆ. 2 ಬರುವಂತಹ ಸಂಭವನೀಯತೆ 6ರಲ್ಲಿ 1 ಸಂಭವನೀಯತೆ. 3 ಬರುವಂತಹ ಸಂಭವನೀಯತೆ 6ರಲ್ಲಿ 1, 4 ಬರೋದು 6ರಲ್ಲಿ 1, 5 ಬರೋದು 6ರಲ್ಲಿ 1, 6 ಬರುವಂತಹ ಸಂಭವನೀಯತೆ ಕೂಡ 6ರಲ್ಲಿ 1. ಅದೇ ರೀತಿ 6, 5, 4, 3 ಎರಡನೇ ದಾಳಗಳನ್ನು ಉರುಳಿಸಿದಾಗ 6 ಬರುವಂತಹ ಸಂಭವನೀಯತೆ 6ರಲ್ಲಿ 1, 5 ಬರುವಂಥದ್ದು 6ರಲ್ಲಿ 1, 4 ಬರುವಂಥದ್ದು ಕೂಡ 6ರಲ್ಲಿ 1. ಇವು 3 ಸಂಭವನೀಯತೆಗಳು ಕೂಡ 6ರಲ್ಲಿ 1 ಸಂಭವನೀಯತೆ.
ಹಾಗಂದ್ರೆ 1 ಮತ್ತು 6 ಬರುವಂತಹ ಸಂಭವನೀಯತೆ ಎಷ್ಟು? ಇದನ್ನು ಮತ್ತು ಇದನ್ನು ಗುಣಿಸ್ರಿ 1/36. 2, 5 ಬರುವಂತಹ ಸಂಭವನೀಯತೆ ಇವೆರಡನ್ನು ಗುಣಿಸ್ರಿ 1/36. 3, 4 ಬರುವಂತಹ ಸಂಭವನೀಯತೆ ಎರಡನ್ನು ಗುಣಿಸ್ರಿ 1/36. 4, 3 ಬರುವಂತಹ ಸಂಭವನೀಯತೆ ಎರಡನ್ನು ಗುಣಿಸ್ರಿ 1/36. 5, 2 ಬರುವಂತಹ ಸಂಭವನೀಯತೆ 1/36. 6, 1 ಬರುವಂತಹ ಸಂಭವನೀಯತೆಯೂ ಕೂಡ 1/36. ಇವೆಲ್ಲ ಸಂಭವನೀಯತೆಗಳನ್ನು ಸೇರಿಸಿಬಿಡ್ರಿ 6/36 ಬರುತ್ತೆ. 6 1 6 6 1/6. ಹಾಗಾದರೆ 2 ದಾಳಗಳನ್ನು ಉರುಳಿಸಿದಾಗ ಮೊತ್ತ 7 ಬರುವಂತಹ ಸಂಭವನೀಯತೆ ಎಷ್ಟು? 6ನೇಯ 1 ಅಥವಾ 1/6. ಹಾಗಾದರೆ ಆಪ್ಷನ್ನಲ್ಲಿ ಯಾವುದು ಇಲ್ಲ. ಸ್ನೇಹಿತರೆ, ಸಂಭವನೀಯತೆಯ ಉತ್ತರ ಯಾವಾಗಲೂ ಭಿನ್ನರಾಶಿಯ ರೂಪದಲ್ಲೇ ಬರುತ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ. ಮತ್ತಷ್ಟು ಸಮಸ್ಯೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.